ಸೊ ಈಗ ಟೆಲಿಪೋರ್ಟ್ ಕಂಪ್ನಿಯಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 22 ಆರ್ಡರ್ಸ್ ನೀವೇನಾದರೂ ಮಾಡಿದ್ರೆ ಸೊ ನಿಮಗೆ ಬಂದ್ಬಿಟ್ಟು ಮಂತ್ಲಿ 40,000 ಸ್ಯಾಲರಿ ಇದರಲ್ಲಿ. ಅಂದ್ರೆ ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಾವು ಟೆಲಿಪೋರ್ಟ್ ಕಂಪ್ನಿಗೆ ಬಂದಿದ್ವಿ. ಸೊ ನಿಮಗೆ ಲಾಸ್ಟ್ 3 ವಿಡಿಯೋ ಮಾಡಿದ್ದೀನಿ ಆಕ್ಚುಲಿ. ಸೊ 3 ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಸೊ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗಿದೆ, ತುಂಬಾ ಚೆನ್ನಾಗಿ ರೀಚ್ ಆಗಿದೆ, ತುಂಬಾ ಜನ ನೀವು ಜಾಯ್ನ್ ಆಗಿದ್ರ ಅಂತ ಕಮೆಂಟ್ಸ್ ಹಾಕಿದ್ರಾ, ಮತ್ತೆ ನನಗೆ ಮೆಸೇಜ್ ಮಾಡಿದ್ರಾ. ಸೊ ಈಗ ಟೆಲಿಪೋರ್ಟ್ ಕಂಪ್ನಿಯಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ? ಸೊ ಈಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಅದಾದ್ಮೇಲೆ ನಿಮಗೆ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಯ್, ನಮ್ಮ ಹೆಸರು ತೇಜಸ್ ಅಂತ ಹೇಳಿ ಟೆಲಿಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇದು ಇವಾಗ ಹೊಸ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. 3 ಮಾಡಲ್ಸ್ ಇದೆ ಟೋಟಲ್ಲು. 3 ಮಾಡಲ್ಸಲ್ಲಿ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಪಾರ್ಟ್ ಟೈಮ್, ಫುಲ್ ಟೈಮ್ ಎಲ್ಲ ಇದೆ. ಫುಲ್ ಟೈಮಲ್ಲಿ ಬಂದು ನಿಮಗೆ ಟೋಟಲ್ 30,000 ರುಪೀಸ್ ಫಿಕ್ಸ್ ಸ್ಯಾಲ್ರಿ ಇರುತ್ತೆ. ನಿಮಗೆ 10,000 ಫ್ಯೂಲ್ ಇರುತ್ತೆ. ಟೋಟಲ್ಲು 40,000 ರುಪೀಸ್ ಬರುತ್ತೆ ಪರ್ ಮಂತು. 12 ಅವರ್ಸ್ ಲಾಗಿನ್ ಇರಬೇಕಾಗುತ್ತೆ. ನೀವು 12 ಅವರ್ಸಲ್ಲಿ ಲಾಗಿನ್ ಇದ್ದು 22 ಆರ್ಡರ್ಸ್ ಕಂಪಲ್ಸರಿ ಮಾಡಬೇಕಾಗುತ್ತೆ. 22 ಆರ್ಡರ್ಸ್ ಅಂತೂ ನೀವು ಆಫ್ಟರ್ 22 ಆರ್ಡರ್ಸ್ ಮಾಡಿದ್ರೆ ಪರ್ ಆರ್ಡ್ರು 50 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಇನ್ ಕೇಸ್ ಏನಾದರೂ ನೀವೆಲ್ಲೋ ಇರ್ತೀರಾ, ಎಲ್ಲೋ ಲಾಗೌಟ್ ಆಗಿರ್ತೀರಾ, ಇನ್ ಕೇಸ್ ಹೋಮ್ ಲೊಕೇಶನ್ ಹಾಕ್ಕೊಂಡ್ರೆ ಆ ಕಡೆಯಿಂದ ಬರ್ತಾ ಮಾಡ್ಕೊಂಬಂದ್ರೂ ಪರ್ ಆರ್ಡ್ರು 50 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ ಆಫ್ಟರ್ 22 ಆರ್ಡರ್ಸು. 12 ಅವರ್ಸ್ ಲಾಗಿನ್ ಇರಬೇಕು ಕಂಪಲ್ಸರಿ. ವೀಕಲ್ಲಿ ಒಂದು ದಿವಸ ವೀಕ್ ಆಫ್ ಇರೋದು ನಿಮಗೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು ವೀಕಲ್ಲಿ. ಇನ್ ಕೇಸ್ 12 ಅವರ್ಸ್ ಏನೋ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದ್ರೆ 10 ಅವರ್ಸ್ ಮಾಡ್ಬೋದು ನೀವು. 10 ಅವರ್ಸಲ್ಲಿ ನೀವು ಮಿನಿಮಮ್ 15 ಆರ್ಡರ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಇದು ಸೆಕೆಂಡ್ ಆಪ್ಷನ್ನು. 12 ಅವರ್ಸ್ ಲಾಗಿನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 10 ಅವರ್ಸ್ ಮಾಡ್ಬೋದು. 10 ಅವರ್ಸಲ್ಲಿ ಮಿನಿಮಮ್ 15 ಆರ್ಡರ್ಸ್ ಮಾಡಬೇಕಾಗುತ್ತೆ ನೀವು. 15 ಆರ್ಡರ್ಸ್ ಮಾಡಿ ಆಫ್ಟರ್ 15 ಆರ್ಡರ್ಸ್ ಎಕ್ಸ್ಟ್ರಾ ಅದಾದಮೇಲೆ ಮಾಡಿದ್ರೆ ಪರ್ ಆರ್ಡರ್ 50 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ವೀಕಲ್ಲಿ ಅದರಲ್ಲೂ ಒಂದು ದಿವಸ ವೀಕ್ ಆಫ್ ಇರುತ್ತೆ ಮಿನಿಮಮ್ಮು, ಆರಾಮಾಗಿ ಮಾಡ್ಕೊಬೋದು. ನೀವು 12 ಅವರ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 10 ಅವರ್ಸ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ನು 10 ಅವರ್ಸ್ ಮಾಡ್ಬೋದು. ಅದರಲ್ಲೂ 30,000 ಸ್ಯಾಲ್ರಿ ಇರುತ್ತೆ, 20,000 ಟೇಕ್ ಹೋಮ್ ಇರುತ್ತೆ, 10,000 ಫ್ಯೂಲ್ ಇರುತ್ತೆ. ಇದರಲ್ಲಿ ಮಿನಿಮಮ್ 15 ಆರ್ಡರ್ಸ್ ಮಾಡಬೇಕಾಗುತ್ತೆ 10 ಅವರ್ಸಲ್ಲಿ. 15 ಆರ್ಡರ್ಸ್ ಆದಮೇಲೆ ನೀವು ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಪರ್ ಆರ್ಡ್ರು 50 ರುಪೀಸ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಇದರಲ್ಲೂ ಒಂದು ದಿವಸ ವೀಕ್ ಆಫ್ ಇರುತ್ತೆ ನಿಮಗೆ. ಕಂಪಲ್ಸರಿ ಟೈಮಿಂಗ್ ಅಂತೂ ಮೇಂಟೈನ್ ಮಾಡಬೇಕು. 10 ಅವರ್ಸು ಆರಾಮಾಗಿ ಮಾಡ್ಬೋದು. ಇನ್ ಕೇಸ್ ಇದು ಬೇಡ ಅಂತ ಹೇಳಿದ್ರೆ ಥರ್ಡ್ ಆಪ್ಷನ್ ಇದೆ, ಪಾರ್ಟ್ ಟೈಮು. ಪಾರ್ಟ್ ಟೈಮಲ್ಲಿ 7 ಅವರ್ಸ್ ಲಾಗಿನ್ ಇರಬೇಕು ನೀವು ಕಂಪಲ್ಸರಿ. 7 ಅವರ್ಸಲ್ಲಿ ಮಿನಿಮಮ್ 10 ಆರ್ಡರ್ಸ್ ಮಾಡಬೇಕು. 10 ಆರ್ಡರ್ಸ್ ಮಾಡಿದ್ರೆ 15,000 ಸ್ಯಾಲ್ರಿ ಇರುತ್ತೆ. 15,000ಅಲ್ಲಿ 10,000 ಟೇಕ್ ಹೋಮ್ ಇರುತ್ತೆ, 5,000 ಫ್ಯೂಲ್ ಇರುತ್ತೆ ನಿಮಗೆ. ಆರಾಮಾಗಿ ಮಾಡ್ಕೊಬೋದು. ಆಫ್ಟರ್ 10 ಆರ್ಡರ್ಸ್ ಮಾಡಿದ್ರೆ ಪರ್ ಆರ್ಡರ್ 50 ರುಪೀಸ್ ಎಕ್ಸ್ಟ್ರಾ ಬರುತ್ತೆ. ಇದರಲ್ಲೂ ವೀಕಲ್ಲಿ 1 ಡೇ ವೀಕ್ ಆಫ್ ಇರುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು ನೀವು. ಏನು ಸ್ನೇಹಿತರೆ, ಸೊ ಇಷ್ಟು ದಿವಸ ನೀವು ನೋಡಿರ್ತೀರಾ ಟೆಲಿಪೋರ್ಟಲ್ಲಿ ಪರ್ ಕಿಲೋಮೀಟರ್ಗೆ 10 ರುಪೀಸ್ ಥರ ಈ ಥರ ಮಾಡ್ತಾಯಿದ್ರು, ಮತ್ತು ನಿಮಗೆ ಅರ್ನಿಂಗ್ಸ್ ಲೈಕ್ ಇನ್ಸೆಂಟಿವ್ ಥರನೂ ಮಾಡ್ತಾಯಿದ್ರು. ಸೊ ಈಗ ಅದೇ ಕಂಪ್ನಿ ಕಡೆಯಿಂದ ಒಂದು ಹೊಸ ಅಪ್ಡೇಟು ಏನಪ್ಪ ಅಂದರೆ ಮಂತ್ಲಿ ಸ್ಯಾಲ್ರಿ ಥರ. ಅಂದರೆ ನೀವು ವೀಕ್ಲಿಗೆ ಏನಾದರೂ ಸ್ಯಾಲ್ರಿ ಮಾಡೋಕ್ಕಾಗಲ್ಲ ಅಂದರೆ ಇದೊಂದು ಮಂತ್ಲಿ ಆಪ್ಷನು ಚೆನ್ನಾಗಿದೆ. ಸೊ ಯಾವ ಥರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದರಲ್ಲಿ 3 ಸ್ಟೆಪ್ಸ್ ಇದೆ ನಿಮಗೆ. ಸೊ 3 ಸ್ಟೆಪ್ಸಲ್ಲಿ ಫಸ್ಟ್ನೇ ಸ್ಟೆಪ್ ಬಂದುಬಿಟ್ಟು ನೀವು ಫುಲ್ ಟೈಮ್ ಮಾಡ್ತೀರಾ ಅಂದರೆ ಫುಲ್ ಟೈಮ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಯಾವ ಥರ ಅಂದರೆ 12 ಅವರ್ಸು ಅಂದರೆ ಒಂದು ದಿನಕ್ಕೆ 12 ಅವರ್ಸ್ ಲಾಗಿನ್ ಇರಬೇಕಾಗುತ್ತೆ. ಸೊ 12 ಅವರ್ಸ್ ಲಾಗಿನಲ್ಲಿ ನೀವು ಕಂಪಲ್ಸರಿ 22 ಆರ್ಡರ್ಸ್ ಮಾಡಬೇಕಾಗುತ್ತೆ. ಸೊ 22 ಆರ್ಡರ್ಸ್ ನೀವೇನಾದರೂ ಮಾಡಿದ್ರೆ ಸೊ ನಿಮಗೆ ಬಂದುಬಿಟ್ಟು ಮಂತ್ಲಿ 40,000 ಸ್ಯಾಲ್ರಿ ಇದರಲ್ಲಿ. ಅಂದರೆ 40,000 ಅಂದರೆ ಇದರಲ್ಲಿ ನಿಮ್ಗೆ ಏನಪ್ಪ ಅಂದರೆ 30,000 ಸ್ಯಾಲ್ರಿ ಬರುತ್ತೆ. 10,000 ಅವರೇ ನಿಮಗೆ ಫ್ಯೂಲ್ಗೆ ಚಾರ್ಜ್ ಕೊಡ್ತಾ ಇದ್ದಾರೆ. ಸೊ ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ನೀವು 30,000 ನಿಮಗೆ ಪಕ್ಕ ಪೇಮೆಂಟ್ ಬರುತ್ತೆ. ಸೊ ಇನ್ನು 10,000 ಅನ್ನೋದು ನಿಮಗೆ ಅಡಿಷ್ನಲ್ ಆಗಿ ಅವರು ಫ್ಯೂಲ್ಗೆ ಅಂತಲೇ ಕೊಡ್ತಾರೆ. ಇದನ್ನು ನೀವು ಬೇಕಾದರೆ ವೀಕ್ಲಿನೂ ನಿಮಗೆ ತೊಗೊಬೋದು. ಅಂದರೆ ವಾರಕ್ಕೆ ಇಷ್ಟು ಪೆಟ್ರೋಲ್ಗೆ ಅಂತಲೂ ತೊಗೊಬೋದು, ಇಲ್ಲಾಂದರೆ ಮಂತ್ಲಿ ಹೊಟ್ಟೆ ಟೈಮ್ ಬೇಕು ಅಂದ್ರೆ ತೊಗೊಬೋದು. ಇದರಲ್ಲಿ ನಿಮಗೆ ಇನ್ನೊಂದೇನಪ್ಪ ಅಂದರೆ ಕಂಪಲ್ಸರಿ ಅದೇ ಹೇಳಿದ್ನಲ್ಲ ನಿಮಗೆ 12 ಅವರ್ಸ್ 1 ಡೇಗೆ ಲಾಗಿನ್ ಇರಬೇಕು. ಸೊ ಕಂಪಲ್ಸರಿ 22 ಆರ್ಡರ್ಸ್ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ 22 ಆರ್ಡರ್ಸ್ಗಿಂತ ಜಾಸ್ತಿ ಮಾಡ್ತೀರಾ ನೀವು ಎಫರ್ಟ್ ಹಾಕಿ, ನನಗೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಬೇಕು ಅಂದ್ರೆ ನೀವೇನಾದರೂ ಟ್ರೈ ಮಾಡಿದ್ರು ನಿಮಗೆ ಬಂದುಬಿಟ್ಟು ಎವ್ರಿ ಆರ್ಡರ್ಗೆ ಅಂದರೆ 22 ಆರ್ಡರ್ ಆದಮೇಲೆ ನೀವು ಎಷ್ಟು ಆರ್ಡರ್ ಮಾಡ್ತೀರೋ ಅದಕ್ಕೆ ಪ್ರತಿಯೊಂದು ಆರ್ಡರ್ಗೂ 50 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಓಕೆನಾ? ಸೊ ಅದು ನಿಮ್ಮ ಒಂದು ಬೆನಿಫಿಟ್. ನಿಮ್ಗೆ ಮಾಡ್ಕೊಂಡ್ರೆ ನಿಮ್ಮ ಕಮಿಟ್ಮೆಂಟ್ ಜಾಸ್ತಿ ಇದೆ, ಮಾಡಬೇಕು ಅನ್ನೋ ಒಂದು ಇದಿದ್ರೆ ನೀವು ಮಾಡ್ಕೊಬೋದು. ಅದಾದಮೇಲೆ ನಿಮಗೆ 2ನೇ ಸ್ಟೆಪ್ ಬಂದುಬಿಟ್ಟು ಇದರಲ್ಲಿ ಬಂದು ನಿಮಗೆ ಸೇಮ್ ಫುಲ್ ಟೈಮ್ ಅನ್ನೋರಿಗೆ ಇದು ಯೂಸ್ ಆಗುತ್ತೆ. ಸೊ ಫುಲ್ ಟೈಮ್ ಅಂದರೆ ಇದನ್ನು 10 ಅವರ್ಸ್ ಲಾಗಿನು. ಈಗ ಕೆಲವರಿಗೆ 12 ಅವರ್ಸ್ ಲಾಗಿನ್ ಮಾಡೋಕ್ಕಾಗಲ್ಲ. ಸೊ ಬಾಡಿ ಪೇಯ್ನ್ಸ್ ಆಗಲಿರ್ತದೆ, ಇಲ್ಲಾಂದರೆ ಸಮಥಿಂಗ್ ಏನೋ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಕೆಲವ್ರಿಗೆ ಇರ್ತದೆ. ಸೊ 12 ಅವರ್ಸ್ ಹಂಗೆ ಮಾಡೋಕ್ಕಾಗಲ್ಲ. ಜಸ್ಟ್ ನಾನು 10 ಅವರ್ಸ್ ಮಾಡ್ತೀನಪ್ಪ ಅಂದರೆ 10 ಅವರ್ಸ್ಗೆ ಬಂದುಬಿಟ್ಟು ನಿಮಗೆ 30,000 ಪೇ ಮಾಡ್ತಾರೆ. 30,000ನಲ್ಲಿ ಸೇಮ್ ನಿಮಗೆ ಆ್ಯಸ್ ಯೂಶುವಲ್ 20,000 ನಿಮಗೆ ಪೇಮೆಂಟ್ ಬರುತ್ತೆ, 10,000 ಫ್ಯೂಲ್ ಚಾರ್ಜ್ ಬರುತ್ತೆ. ಇದನ್ನು ನೀವು ಯಾವ ಥರ ಆದರೂ ಕನ್ಸಿಡರ್ ಮಾಡ್ಕೊಬೋದು. ಅಂದರೆ
ಮಂತ್ಲಿ ಒನ್ ಟೈಮ್ ನಾನು ತೊಗೊತೀನಿ ಅಂದರೂ ನೀವು ಮಂತ್ಲಿ ಒನ್ ಟೈಮ್ ಆದರೂ ನೀವೇ ಹಾಕೊಂಡು ಪೆಟ್ರೋಲ್ಗೂ ಅವ್ರು ತೊಗೊಬೋದು. ಇಲ್ಲ ನನಗೆ ವೀಕ್ಲಿ ಬೇಕಂದ್ರೂ ಸೇಮ್ ನೀವು ವೀಕ್ಲಿ ತೊಗೊಬೋದು. ಇದರಲ್ಲಿ ಯಾವ ಥರಪ್ಪ ಕಂಡೀಷನ್ಸ್ ಅಂದರೆ ಸೇಮ್ 15 ಆರ್ಡ್ರ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ 15 ಆರ್ಡರ್ಸ್ಗೆ 10 ಅವರ್ಸ್ ಲಾಗಿನ್ ಇರಬೇಕಾಗುತ್ತೆ ಒನ್ ಡೇಲಿ. ನಿಮಗೆ ಇದರಲ್ಲೂ ಸೇಮ್ ನಿಮಗೆ ಏನಾದರೂ ನಾನು ಇನ್ನೂ ಸ್ವಲ್ಪ ಅರ್ನಿಂಗ್ ಮಾಡ್ತೀನಿ 10 ಅವರ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅರ್ನ್ ಮಾಡ್ತೀನಿ ಅಂದರೆ ನೀವು ಬೇಕಾದರೆ 15 ಆರ್ಡ್ರ್ ಮೇಲೆ ಒಂದು ಆರ್ಡ್ರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 17 ಒಂದು 2 ಆರ್ಡ್ರ್ ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಒಂದು ಆರ್ಡ್ರಿಗೆ ಕಂಪಲ್ಸರಿ 50 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇದರಲ್ಲಿ. ಓಕೆನಾ? ಸೊ ಇದರಲ್ಲೂ ಸೇಮ್ ನೀವು ಲಾಗಿನ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು. 10 ಅವರ್ಸ್ ಲಾಗಿನ್ ಇರಬೇಕು. ಒನ್ ಡೇಗೆ 22 ಆರ್ಡರ್ಸ್ ಮಾಡಬೇಕು. ಇದು ಎರಡನೇ ಆಪ್ಷನ್. ಸೊ ಮೂರನೇ ಆಪ್ಷನ್ ಬಂದುಬಿಟ್ಟು ಪಾರ್ಟ್ ಟೈಮ್ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇದೇನಪ್ಪ ಅಂದರೆ ನಮಗೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ. ಸೊ ನನಗೆ ಲೈಕ್ 10 ಅವರ್ಸು 12 ಅವರ್ಸು ಲಾಗಿನ್ ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ನಾನು ಕಮ್ಮಿ ಮಾಡ್ತೀನಿ ಅಂದರೆ 7 ಅವರ್ಸ್ ಲಾಗಿನ್ ಅವರ್ಸ್ ಮಾಡ್ಬೋದು. ನೀವು 7 ಅವರ್ಸ್ಗೆ ನಿಮಗೆ ಬಂದುಬಿಟ್ಟು 20,000 ಪೇ ಮಾಡ್ತಾರೆ. ಸೊ ಈ 20,000ಅಲ್ಲಿ ಸೇಮ್ 5,000 ಬಂದುಬಿಟ್ಟು ಫ್ಯೂಲ್ಗಂತ ಚಾರ್ಜ್ ಮಾಡ್ತಾರೆ. ಸೊ ಇನ್ನು 15,000 ನಿಮಗೆ ಸ್ಯಾಲ್ರಿ ಥರ ಮಾಡ್ತಾರೆ. ಇದಕ್ಕೆ ಹೆಂಗಪ್ಪ ಅಂದರೆ ಒನ್ ಡೇಗೆ 10 ಆರ್ಡರ್ಸ್ ಮಾಡಲೇಬೇಕಾಗುತ್ತೆ. ಅಂದರೆ ನೀವು 7 ಅವರ್ಸ್ ಲಾಗಿನ್ಗೆ 10 ಆರ್ಡರ್ಸ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಇದರಲ್ಲೂ ಸೇಮ್ ನಿಮಗೆ ಇನ್ ಕೇಸ್ ನಾನು 10 ಆರ್ಡರ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಈಗ 11 ಆರ್ಡರ್ 12 ಆರ್ಡರ್ ಮಾಡ್ತೀನಿ, ಸೇಮ್ ನಿಮಗೆ ಒಂದು ಆರ್ಡರ್ಗೆ 50 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಸೊ ಇದು ಈ 3 ಆಪ್ಷನ್ನು ಟೆಲಿಪೋರ್ಟ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ನ ಮಾಡಿರೋದು. ಇದು ಒಂಥರ ನಿಮಗೆ ಯಾವ ರೀತಿ ಅನಿಸ್ತದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಬೆಟರ್ ಅನಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಅವರೇ 30,000 ಪೇ ಮಾಡಿ, ಅಂದರೆ ಫುಲ್ ಟೈಮ್ 12 ಅವರ್ಸ್ ಪೇ ಮಾಡ್ತೀನಿ ಅಂದರೆ 30,000 ಪೇ ಮಾಡಿ ಮತ್ತು 10,000 ನಿಮಗೆ ಫ್ಯೂಲ್ಗೂ ಅವರೇ ಕೊಡ್ತಾರೆ ಅಂದರೆ ಸೊ ಬೆಟರ್ ಅಲ್ವಾ? ಈಗ ನೀವು ಬೇರೆ ಅಪ್ಲಿಕೇಶನ್ಗೆ, ನಾನು ಇದೇ ಅಪ್ಲಿಕೇಶನ್ ಅಂತ ಹೇಳಲ್ಲ, ಬೇರೆ ಅಪ್ಲಿಕೇಶನ್ಗೆ ನೀವು ಕಂಪ್ಯಾರಿಸನ್ ನೀವು ಆಲ್ರೆಡಿ ಮಾಡಿರ್ತೀರಾ. ಸೊ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಪರ್ ಮಂತ್ಗೆ ನೀವು 40,000 ಅರ್ನ್ ಮಾಡ್ತೀರಾ ಅಂದ್ಕೊಳ್ಳಿ. 40,000ಅಲ್ಲಿ ನಿಮಗೆ ಸೇಮ್ 10,000 ಪೆಟ್ರೋಲ್ಗೆ ಹೋಗುತ್ತೆ. ಸೊ ನಿಮ್ಗೆ ಅಲ್ಲಿ ಯಾವ ಥರ ಕಷ್ಟಪಡ್ತಾರೆ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬದಲು ಇಲ್ಲಿ ಮಂತ್ಲಿ ಪೇಮೆಂಟ್ಗೆ ತುಂಬ ಜನ ಬೇಕಾಗಿರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಲಾಗಿನ್ ಮಾಡ್ಕೊಳ್ಳಿ. ಸೊ ಓಕೆನಾ? ಸೊ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ಲಿಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ನೇಮ್ನ ರಿಜಿಸ್ಟರ್ ಮಾಡಿ. ಸೊ ಅವರೇ ನಿಮಗೆ ಟೆಲಿಪೋರ್ಟ್ ಕಂಪ್ನಿ ಕಡೆಯಿಂದನೇ ನಿಮಗೆ ಕಾಲ್ ಬರುತ್ತೆ. ಸೊ ಅವರೇ ನಿಮಗೆ ರಿಜಿಸ್ಟರ್ ಮಾಡ್ಕೊಂಡು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಕಂಡೀಷನ್ಸ್ ಅಂತ ಇರೋದಂದರೆ ಮೊದಲನೇದಾಗಿ 3ದಕ್ಕೂ ಲಾಗಿನ್ಸು ಮೈನ್ ಇಂಪಾರ್ಟೆಂಟು. ಲಾಗಿನ್ಸು ಫಸ್ಟ್ನೇದಕ್ಕೆ ಬಂದುಬಿಟ್ಟು 12 ಅವರ್ಸು, ಸೆಕೆಂಡ್ಗೆ 10 ಅವರ್ಸು, ಮೂರನೇದಕ್ಕೆ 7 ಅವರ್ಸ್ ಲಾಗಿನು. ಸೊ ಸೇಮ್ ಆ್ಯಸ್ ಯೂಶಲಿ ಫಸ್ಟ್ನೇ ಮಾಡ್ತೀನಿ ಅಂದರೆ ನಿಮಗೆ 22 ಆರ್ಡರ್ಸು, ನೆಕ್ಸ್ಟು 15 ಆರ್ಡರ್ಸು, ನೆಕ್ಸ್ಟು 10 ಆರ್ಡರ್ಸು. ಸೊ ಇದು ಕಂಪಲ್ಸರಿ ನಿಮಗೆ ರೂಲ್ಸ್ ಇರೋದು. ಸೊ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ನೀವು ಯಾವುದೇ ರೀತಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಂಗಿರಲ್ಲ. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತು. ಸೊ ಇದರಲ್ಲಿ ಹೆಂಗಪ್ಪ ಅಂದರೆ ಒಂದ್ಸರಿ ಆರ್ಡ್ರನ್ನ ಪಿಕ್ ಮಾಡಿದಾಗ ಸೊ ನಿಮಗೆ ಈಸಿ ಆಗಲಿ ಅಂತ ಬ್ಯಾಚ್ ಆರ್ಡರ್ಸ್ ಕೊಡ್ತಾರೆ. ಓಕೆನಾ? ಈಗ ಇಲ್ಲೊಂದು ನಾನು ಪಿಕಪ್ ಮಾಡ್ತಾ ಇದ್ದೀನಿ. ಸೊ ನಿಯರ್ ಬೈ ಇನ್ನೊಂದು ಯಾವ್ದಾದ್ರು ಆರ್ಡರ್ ಇದ್ದರೆ, ಇಲ್ಲ ಆನ್ ದ ವೇ ಯಾವ್ದಾದ್ರು ಇದ್ದರೆ ಅದನ್ನು ನಿಮಗೆ ಪಿಕಪ್ಗೆ ಕೊಡ್ತಾರೆ. ಸೊ ಅದು ನಿಮಗೆ ಯೂಸ್ ಆಗಲಿ ಅಂತ ಕೊಡೋದು. ಅದನ್ನು ನೀವೇನಾದರೂ ಬೇಡ ಅಂತ ಒಂದು ಡಿಕ್ಲೈನ್ ಮಾಡಿದ್ರು ನಿಮಗೆ ಪೆನಲ್ಟಿ ಬೀಳ್ತದೆ. ಏನಕ್ಕಪ್ಪ ಅಂದರೆ ನಿಮಗೆ ಅರ್ನಿಂಗ್ಸ್ಗೆ ಯೂಸ್ ಆಗಲಿ ಅಂತ ಇದೊಂದು ಆಪ್ಷನ್ ಇರೋದು. ಇನ್ ಕೇಸ್ ನೀವು ಅದನ್ನು ಡಿಕ್ಲೈನ್ ಮಾಡ್ತೀರಾ, ಅದನ್ನು ಇದು ಮಾಡ್ತೀರಾ ಅಂದರೆ ಸೊ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಇರ್ತದಲ್ಲ. ಸೊ ಅದಕ್ಕೆ ಅವ್ರ ಕಡೆಯಿಂದ 100 ರೂಪೀಸ್ ಒಂದು ಆರ್ಡರ್ ನೀವು ಡಿಕ್ಲೈನ್ ಮಾಡಿದ್ರೆ 100 ರೂಪೀಸ್ ಪೆನಲ್ಟಿ ಇರ್ತದೆ. ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಯಾರು ಡಿಕ್ಲೈನ್ ಮಾಡಲ್ಲ. ಏನಕ್ಕಪ್ಪ ಅಂದರೆ ಆರ್ಡರ್ಸ್ ಕೊಟ್ಟರೆ ಸಾಕಪ್ಪ ಅಂತ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಆರ್ಡರ್ಸ್ ಕೊಟ್ಟರೆ ಯಾರು ಡಿಕ್ಲೈನ್ ಮಾಡ್ತಾರೆ? ಸೊ ಅಕಸ್ಮಾತ್ ಯಾರಾದರೂ ಹಂಗೂ ಡಿಕ್ಲೈನ್ ಮಾಡ್ತೀರಿ ಅಂದರೆ ಅಂಥವ್ರಿಗೆ ಪೆನಲ್ಟಿ ಅನ್ನೋದನ್ನು ಇದು ಖಂಡಿತವಾಗ್ಲೂ ಇರ್ತದೆ.